ಎಲ್ಲೋ ಒಂದ್ ಕಡೆ ಈ ಮನೆ ಒಳಗೆ ನೀವು ಈಸಿ ಟಾರ್ಗೆಟ್ ಆಗಿದ್ರ ನಾಮಿನೇಷನ್ ವಿಷಯ ಬಂದಾಗ? ಹೌದು ಆಗ್ತಿತ್ತು. ಯಾಕೆಂದರೆ ನಾನು ಅದನ್ನೇ ಅವ್ರಿಗೆ ಹೇಳಿದೆ ಕೂಡ. ಸೇಫ್ ಆ್ಯಕ್ಚುಲಿ ನಾನು ಆಡ್ತಿಲ್ಲ, ನೀವು ಆಡ್ತಿದ್ದೀರಾ. ಯಾಕೆ ಅಂದರೆ ಅವ್ರಿಗೆ ಗೊತ್ತು ಸಿರಿ ವಿಲ್ ಟೇಕ್ ಇಟ್ ಈಸಿ. ಹೇಳಿದ್ರು ಕೂಡ ಅವರೇನು ಏನು ಜೋರು ಮಾಡೋಕ್ಕೆ ಹೋಗೋದಿಲ್ಲ ಅವರು. ಇಟ್ಸ್ ಓಕೆ. ನಾನು ಕೆಲವು ವಿಷಯಗಳು ಇಗ್ನೋರ್ ಮಾಡ್ತಾ ಇದ್ದೆ. ಅವ್ರಿಗೊಂದು ವಿಷಯ ಗೊತ್ತು ಇಗ್ನೋರ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡೇ ನಾನು ಅದನ್ನೇ ಕೇಳಿದೆ, ವಾಟ್ ಯು ಮೀನ್ ಬೈ ಸೇಫ್ ಗೇಮ್ ಅಂದರೆ ಯಾವ ಥರ ಆಡ್ತಿದ್ದೀನಿ, ಯು ಶುಡ್ ಎಕ್ಸ್ಪ್ಲೈನ್ ಮೀ ಅಂತ. ಒಂದು 2-3 ಸಲ ಕೇಳಿದೆ. ಅದೇ ಡಿಪ್ಲೊಮ್ಯಾಟಿಕ್ ಅಂತಾರೆ. ಡಿಪ್ಲೊಮ್ಯಾಟಿಕ್ ಇಸ್ ಯೋರ್ ಕ್ಯಾರೆಕ್ಟರ್ ಅಂದಾಗ ಅದನ್ನು ಬಿಟ್ಬಿಟ್ಟು ನಾನು ಯಾಕೆ ಹೊರಗೆ ಬರಲಿ? ದಟ್ ವಾಸ್ ಮೈ ಕ್ವೆಶ್ಚನ್. ನಾನು ಡಿಪ್ಲೊಮ್ಯಾಟಿಕ್ ಆಗಿ ಇರ್ತೀನಿ ಅಂದರೆ ಎಸ್ ನಾನು ಇರ್ತೀನಿ. ಅದನ್ನು ಬಿಟ್ಬಿಟ್ಟು ನಾನು ನಿಮ್ಮ ಆಟಕ್ಕೋಸ್ಕರ ಯಾಕೆ ಚೇಂಜ್ ಆಗಲಿ? ಅದು ತಾನೇ ನಾಟಕ ಆಗುತ್ತೆ. ಇದು ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಂದಾಗ ನಾನು ಆ ಥರ ಬಂದರೆ ಅದು ನಾಟಕ ಆಗುತ್ತೆ. ಐ ಡೋಂಟ್ ಟು ಬಿ ದ್ಯಾಟ್. ನನಗೆ ಅದಾಗಕ್ಕೆ ಇಷ್ಟ ಇಲ್ಲ. ನನ್ನ ವ್ಯಕ್ತಿತ್ವನ ಬದಲಾಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಆಟಕ್ಕೋಸ್ಕರ. ನಿಮ್ಮ ಪ್ರಕಾರ ಏನು ನೀವು ಇದರಾಗಿ ಸೇಫಾಗಿ ಆಡೋದು ಅಂತ ಕೇಳಿದ್ದು ಉಂಟು. ಆ್ಯಂಡ್ ನನಗೆ ಹೇಳಿಬಿಟ್ರೆ ಓಕೆ ಇಟ್ಸ್ ಓಕೆ ಮ್ಯಾಮ್ ತಗೋತಾರೆ. ಫಸ್ಟ್ ವೀಕಲ್ಲೆಲ್ಲ ಹೇಳಿದ್ರು ಕೂಡ ನನಗೆ ಏನು ಕಾರಣ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಮ್ಯಾಮ್. ನಿಮಗೆ ಕೊಟ್ಟೆ ಅಂತ ಹೇಳೋರು. ನಾನು ಓಕೆ ಇಟ್ಸ್ ಓಕೆ. ನನ್ನ ನಂಬಿಕೆ ನಾನು ಹೇಳಿದ್ನಲ್ಲ, ಒಳಗಡೆ ಇದ್ದವ್ರು ಯಾರ ಒಪಿನಿಯನ್ನು ಮ್ಯಾಟರ್ ಆಗೋಲ್ಲ, ಇನ್ಕ್ಲೂಡಿಂಗ್ ನಂದು ಸೇರಿಸಿ ಹೇಳ್ತಿದ್ದೀನಿ. ಅಲ್ಲಿನ ಕಂಟೆಸ್ಟೆಂಟ್ಸ್ ಏನೇ ಹೇಳಿದ್ರು ಇಟ್ ಡಸಂಟ್ ಮ್ಯಾಟರ್. ಹೊರಗಡೆ ನೋಡೋ ಜನಕ್ಕೆ ಇಷ್ಟ ಆಗಬೇಕು, ಅಭಿಮಾನಿಗಳಿಗೆ ಇಷ್ಟ ಆಗಬೇಕು, ಉಳಿಸ್ಬೇಕು ಅಂದರೂ ಅವರೇ ಉಳಿಸೋದು. ಹಾಗಾಗಿ ನಾನು ಮನೆಯೊಳಗೆ ಅವ್ರು ಏನೇ ಹೇಳ್ತಿದ್ರೆ ಓಕೆ ಇಟ್ಸ್ ಓಕೆ. ಸ್ಟಾರ್ಟೆಡ್ ಇಗ್ನೋರಿಂಗ್ ಥಿಂಗ್ಸ್. ಸುದೀಪ್ ಸರ್ ಒಂದು ವಾರ ಹೇಳಿದ್ರು, ಯಾವುದಕ್ಕೆ ಮಾತಾಡಬೇಕು ಅದಕ್ಕೆ ಮಾತಾಡಿ, ಯಾವುದಕ್ಕೆ ಆರ್ಗ್ಯೂ ಮಾಡಬೇಕು ಮಾಡಿ, ಇನ್ನು ಕೆಲವನ್ನ ಇಗ್ನೋರ್ ಮಾಡ್ತಾ ಬನ್ನಿ ಅಂತ. ಸೊ ಐ ಸ್ಟಾರ್ಟೆಡ್ ಇಗ್ನೋರಿಂಗ್.